ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ನಮ್ಮ ಹಳ್ಳಿ ಸುಖ ಭೋಜನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೀವಿ. ತಾಯಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಸಮಸ್ತ ಕಲ್ಪತರು ನಾಡಿನ ಜನತೆಗೆ ಹಳ್ಳಿ ಸುಖ ಭೋಜನಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತಡ್ಸೂರು ಗ್ರಾಮಕ್ಕೆ ಬಂದಿದ್ದೀವಿ. ತಡ್ಸೂರು ಗ್ರಾಮಸ್ಥರಾದ ಪ್ರಗತಿಪರ ರೈತರಾದ ಯೋಗಾನಂದ ಮೂರ್ತಿ ಅವರ ವೈಫ್ ನವೀನ್ ಭಾರತಿ TS ಅವ್ರ ಜೊತೆ ಇದ್ದೀವಿ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ನಮ್ಮ ಹಳ್ಳಿ ಸುಖ ಭೋಜನದಲ್ಲಿ ನೀವು ನಮ್ಮ ವೀಕ್ಷಕರಿಗೋಸ್ಕರ ಏನು ಮಾಡಿ ತೋರಿಸ್ತೀರಾ ಮೇಡಮ್? ನಾನು ತಾಳಿಪಟ್ಟು ಮಾಡ್ತಾ ಇದ್ದೀನಿ, ಆರೋಗ್ಯಕರವಾಗಿರೋ ಅಂತ ಮೆಡಿಸನ್ ಪ್ಲಾಂಟ್ ಅಂದರೆ ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ತರಕಾರಿಗಳು ಮತ್ತು ಇನ್ನು ಚಕ್ರಮುನಿ ಸೊಪ್ಪು, ಇದನ್ನ ಬಾಳೆಕಾಯಿ ಪೌಡ್ರು ಇದನ್ನೆಲ್ಲ ಉಪಯೋಗಿಸಿ. ಬಾಳೆಕಾಯಿ ಪೌಡ್ರು ಅಂದರೆ ಯಾವ ರೀತಿ ಮಾಡಿರ್ತೀರಾ? ಅದು ನೀವೇ ರೆಡಿ ಮಾಡೋದಾ ಅಥವಾ ತಂದಿರ್ತೀರಾ? ಇಲ್ಲ, ನಾನೇ ರೆಡಿ ಮಾಡ್ತೀನಿ. ಅದ್ರ ಪ್ರಯೋಜನಗಳೇನು? ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ಹಣ್ಣಲ್ಲೇ ಬೇರೆ ಥರ ಇರುತ್ತೆ, ಕಾಯಿನಲ್ಲೇ ಬೇರೆ ಥರ ಇರುತ್ತೆ. ಇನ್ನು ಶುಗರ್ ಪೇಷಂಟ್ಸ್ ಅದನ್ನು ತಿನ್ನಂಗಿರಲ್ವಲ್ಲ, ಆಮೇಲೆ ಹಣ್ಣನ್ನ ಹೆಚ್ಚಿಗೆ ದಿನ ಸ್ಟೋರ್ ಮಾಡಿ ಇಡಕ್ಕೆ ಬರಲ್ಲ. ಹಂಗಾಗಿ ಇದನ್ನ ಸ್ಲೈಸ್ ಮಾಡಿ ಕಾಯಿನ ಸ್ಲೈಸ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಅದನ್ನ ಎಲ್ಲ ಫುಡ್ ಜೊತೆ, ರೊಟ್ಟಿ, ಚಪಾತಿ, ಮುದ್ದೆ, ಉಪ್ಪಿಟ್ಟು ಎಲ್ಲದ್ರ ಜೊತೆನೂ ಒಂದು 30% ಆ್ಯಡ್ ಮಾಡೋದು. ಇದು ನಿಮ್ಮ ಮನೇಲಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀರಾ? ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಈ ಚಕ್ರಮುನಿ ಸೊಪ್ಪು ಅಂದ್ರಲ್ಲ, ಅದು ಯಾವ ಥರ ಪ್ಲಾಂಟು, ಏನು ಯೂಸಸ್ ಇದೆ? ಅದು ಮಾಮೂಲಿ ಕರ್ಬೇವಿನ ಗಿಡದ ಥರನೇ ಬರುತ್ತೆ. ಅದನ್ನ ನಾನು ಒಗ್ಗರಣೆ ಕರ್ಬೇವಿನ ಸೊಪ್ಪಿನ ಬದಲಿಗೆ ಅದನ್ನೇ ಉಪಯೋಗಿಸ್ತೀನಿ. ಅದು ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಮತ್ತು ಲೋ BP, ಹೈ BP. ಅದಕ್ಕೆ ಡೈಲಿ ಬೆಳಗ್ಗೆ 2 ಎಲೆ ತಿನ್ನೋದ್ರಿಂದ BP ನಾರ್ಮಲ್ ಆಗಿರುತ್ತೆ. ಹಿಮೋಗ್ಲೋಬಿನ್ನು ಮತ್ತು ಹೆಣ್ಮಕ್ಳಿಗೆ ಪೀರಿಯಡ್ಸಿಗೆ ತುಂಬ ಅನುಕೂಲ ಆಗುತ್ತೆ ಅದನ್ನು ತಿನ್ನೋದ್ರಿಂದ. ನೋಡಿ ವೀಕ್ಷಕರೇ, ನಮ್ಮ ನವೀನ್ ಭಾರತಿ TS ಅವರು ತುಂಬ ಪ್ರಯೋಜನಕರವಾಗಿರುವಂಥ, ಆರೋಗ್ಯವಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಮಗೆ ತೋರಿಸ್ಕೊಡ್ತಿದ್ದಾರೆ. ಈ ಪಟ್ಟಿಗೆ ಏನೇನು ಹಾಕ್ತಿದ್ದೀರಾ ಅನ್ನೋದನ್ನು ನಮಗೆ ತೋರಿಸ್ಬೇಕು. ಮೊದಲಿಗೆ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಮತ್ತು ಚಕ್ರಮುನಿ ಸೊಪ್ಪು, ಇದು ಸೌತೆಕಾಯಿ, ಬದನೆಕಾಯಿ, ಚಪ್ರ ಬದನೆಕಾಯಿ ಅಂತಾರಲ್ಲ ಅದು, ಮತ್ತು ಕೊತ್ತಂಬರಿ, ಇದು ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ, ಜೀರಿಗೆ, ಬಾಳೆಕಾಯಿ ಪೌಡ್ರು, ನುಗ್ಗೆ ಸೊಪ್ಪು, ಮತ್ತು ತೊಗರಿಬೇಳೆ, ಕಡಲೆಬೇಳೆ 2 ಮಿಕ್ಸ್ ಆಗಿದೆ. ಇದು ಹೆಸರು ಬೇಳೆ, ಉಪ್ಪು ಮತ್ತು ನುಗ್ಗೆ ಸೊಪ್ಪು. ಮೇಡಮ್, ಈ ಹೆಸರು ಬೇಳೆ ಮತ್ತು ತೊಗರಿಬೇಳೆ, ಕಡಲೆಬೇಳೆ ಹೇಳಿದ್ರಲ್ವ, ಇದು ನೆನೆಸಿಟ್ಕೊಂಡಿದ್ದೀರಾ? ನೆನೆಸಿದ್ದೀನಿ. ಎಷ್ಟು ಅವರ್ ನೆನೆಸಿದ್ದೀರಾ? ಒಂದು 2 ಅವರ್ಸ್ ನೆಂದರೆ ಸಾಕು. 2 ಅವರ್ಸ್. ಓಕೆ. ನೆಕ್ಸ್ಟು ಅದನ್ನು ಮಿಕ್ಸಿಗೆ ಹಾಕಿ ಸಣ್ಣ ಗ್ರೈಂಡ್ರು ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಹಿಟ್ಟು ಮಿಲ್ಗೆ ಹಾಕಿಸ್ಬೇಕಾದ್ರೆ ಮಿಷನ್ನಿಗೆ ಕೊಟ್ಬಿಡ್ಬೋದು. ಅದನ್ನು ಒಟ್ಟಿಗೆ ಮಿಷನ್ಗೆ ಹಾಕಿಸಿ ಹಾಗೂ ಮಾಡ್ಬೋದು. ನಾನು ಈ ಥರ ಈಗ ಗ್ರೈಂಡ್ ಹಾಕ್ಕೊಳ್ಳಿಕ್ಕೆ ಪೇಸ್ಟ್ ಮಾಡಲಿಕ್ಕೆ ಏನೇನು ಹಾಕ್ಕೋತೀರಾ? ಪೇಸ್ಟ್ ಮಾಡಲಿಕ್ಕೆ ಫಸ್ಟು ಈ ಹೆಸರು ಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಫಸ್ಟು ಗ್ರೈಂಡ್ ಮಾಡ್ಕೊತೀನಿ. ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಶುಂಠಿ, ಇವು 3 ಸಪ್ರೇಟಾಗಿ, ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ತೀನಿ. ಆಲ್ರೆಡಿ ನೀವು ಪೇಸ್ಟ್ನ ಮಾಡಿಟ್ಕೊಂಡಿದ್ದೀರಲ್ವಾ? ವೀಕ್ಷಕರೇ, ಕಾಣಿಸ್ತಿದೆ ಅನ್ಸಿದೆ ನಿಮಗೆ ಎಲ್ರಿಗೂ. ಪೇಸ್ಟ್ ಆಲ್ರೆಡಿ ನಮ್ಮ ನವೀನ್ ಭಾರತಿ ಅವರು ಮಾಡಿಟ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾವ ರೀತಿ ತಾಳಿಪಟ್ಟು ಮಾಡೋದು ಅನ್ನೋದನ್ನ ನೋಡೋಣ. ಫಸ್ಟು ಬೌಲ್ ತಗೋಬೇಕು. ಆಮೇಲೆ 1 ಬೌಲ್ ಅಕ್ಕಿ ಹಿಟ್ಟು, ನೆಕ್ಸ್ಟ್ 1 ಬೌಲು ಜೋಳದ ಹಿಟ್ಟು, ಅರ್ಧ ಬೌಲು ಗೋಧಿ ಹಿಟ್ಟು, ನುಗ್ಗೆ ಸೊಪ್ಪು, ಚಕ್ರಮುನಿ ಸೊಪ್ಪು, ಈರುಳ್ಳಿ, ಕ್ಯಾರೆಟು, ಬದನೆಕಾಯಿ, ಇದು ಸೀಮೆ ಬದನೆಕಾಯಿ, ಸೀಮೆ ಬದನೆಕಾಯಿ, ಕೊತ್ತಂಬರಿ,
ಇದು ಸಬ್ಬಕ್ಕಿ. ಜೀರಿಗೆ ಅದಕ್ಕೆ ಹಾಕಿ ರುಬ್ಬಿರ್ತೀನಿ. ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಬೇಕು, ಬಾಯಿಗೆ ಸಿಕ್ಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದು ಬಾಳೆಕಾಯಿ ಪೌಡರ್. ಎಷ್ಟು ಸ್ಪೂನ್ ಹಾಕ್ಕೊಳ್ತೀರಾ? ನಾವು ಎಷ್ಟು ಮಾಡಿರ್ತೀವೋ ಅದರಲ್ಲಿ 30% ಹೇಳ್ತಾರೆ. ಒಂದು 3 ಸ್ಪೂನ್ ಹಾಕ್ಕೊಂಡು, ಇದು ಡೈಜೆಷನ್ನಿಗೆ ಆಮೇಲೆ ಮಕ್ಕಳಿಗೆ ಕ್ಯಾಲ್ಶಿಯಂ ಇರೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಮತ್ತು ಹಸಿಮೆಣಸಿಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಇನ್ನು ಉಪ್ಪು ರುಚಿಗೆ ತಕ್ಕಷ್ಟು. ಫಸ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಇನ್ಯಾವ್ಯಾವ ರುಚಿಕರವಾದ ತಿಂಡಿಗಳು ಮಾಡ್ತಿರ್ತೀರಾ ನೀವು? ಮಾಮೂಲಿ ಚಪಾತಿ, ಬಿಸಿಬೇಳೆಬಾತು, ಇನ್ನು ರಸಮ್ ಪೌಡ್ರು ನಾನೇ ಮಾಡ್ಕೊತೀನಿ. ರಸಮ್ ಪೌಡ್ರು ಮತ್ತು ಪುಳಿಯೋಗರೆ ಮಾಡ್ತೀನಿ. ಮತ್ತು ಇನ್ನು ಇದು ಚಕ್ರಮುನಿದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತೀನಿ. ಮೇಡಮ್, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 18 ವರ್ಷ ತುಂಬಿ 19ನೇ ವರ್ಷ. 19ನೇ ವರ್ಷ. ಮಕ್ಕಳು? ಇಬ್ರು. ಏನು ಓದ್ತಿದ್ದಾರೆ? ಮಗ ಫಸ್ಟ್ ಸೆಮ್ BE, ಮಗಳು 6th. ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಹಾಂ. ಯಾವ ಬ್ರಾಂಚು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕಿತ್ತೂರೇನಾ? KIT. ಓಕೆ. ನಿಮ್ಮ ಹಾಬಿ ಏನು? ನನ್ನ ಅಡುಗೆ ಮಾಡೋದು, ಮತ್ತು ಇನ್ನು ಕೆಲವೊಂದು ಗವ್ಯೋತ್ಪನ್ನಗಳನ್ನು ಮಾಡ್ತೀನಿ ನಾನು. ದೀಪ, ಧೂಪ, ಟೂತ್ ಪೌಡ್ರು, ಆ ಥರದ್ದೆಲ್ಲ. ಇನ್ನು ಫುಡ್ ಪ್ರಾಡಕ್ಟ್ನು ಮಾಡ್ತೀನಿ. ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ. ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದೀರಾ? ಇದಕ್ಕೆಲ್ಲ ನೀವು ಟ್ರೈನಿಂಗ್ ಎಲ್ಲಿ ತಗೊಂಡ್ರಿ? ಕೆಲವೊಂದು KVK ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿನಲ್ಲಿ ಕೆಲವೊಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಕೆಲವೊಂದು ನಮ್ಮ ಡಾಕ್ಟ್ರು, ಆಯುರ್ವೇದಿಕ್ ಡಾಕ್ಟರ್ ಸುಮನ ಅಂತೇಳಿ, ಅವ್ರ ಕಡೆಯಿಂದ ಗವ್ಯೋತ್ಪನ್ನ ಟ್ರೈನಿಂಗ್ ಎಲ್ಲ ಅವ್ರು ಕೊಡ್ತಿದ್ರು. ಫುಡ್ಡಿಂದೆಲ್ಲ ಕೊನೆಹಳ್ಳಿನಲ್ಲಿ. ಇವಾಗ ನಿಮ್ಮ ಮನೆಯವರು ಕೂಡ ಪ್ರಗತಿಪರ ರೈತ ಅಂತ ತುಂಬಾ ಅವಾರ್ಡ್ಗಳೆಲ್ಲ ತಗೊತಿದಾರಲ್ವಾ? ನೀವು ಯಾವ್ಯಾವ್ದು ರೀತಿ ಬೆಳೆಗಳನ್ನ ಬೆಳೆದಿದ್ದೀರಾ? ನಾವು ಆರ್ಗ್ಯಾನಿಕ್ಗೆ ಮಾಡ್ತಾ ಇರೋದು ಸಾವಯವ ಕೃಷಿನೇ. ಅದರಲ್ಲಿ ಬಾಳೆ, ಪಪ್ಪಾಯ, ನುಗ್ಗೆ, ಅಡಿಕೆ, ತೆಂಗು, ಇನ್ನು ಆಲ್ಮೋಸ್ಟು ಎಲ್ಲ ಥರ ಫ್ರೂಟ್ಸು ಹಾಕಿದ್ದೀವಿ. ಇನ್ನು ಅಂದರೆ ಬಾಳೆ, ಪಪ್ಪಾಯ, ನುಗ್ಗೆ ಅದನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತೆವೆ ಕಾಯಿಲಿ ಇದು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಆಮೇಲೆ ಇದು ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು ನಾವು. ಈರುಳ್ಳಿ ಇರೋದ್ರಿಂದ ಕೆಲವು ಟೈಮ್ ನೀರು ಬಿಟ್ಬಿಡುತ್ತೆ. ಮತ್ತೆ ಇನ್ನು ಇದು ರುಬ್ಬಿರೋದಿರುತ್ತಲ್ಲ, ಇದರಲ್ಲೂ ನೀರಿನ ಅಂಶ ಇರುತ್ತೆ. ಇದನ್ನ ಹಾಕೋದ್ರಿಂದ ನಮಗೆ ನೀರು ಕಡಿಮೆ ತಗೊಳುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಆಂಟಿಬಯೋಟಿಕ್ ಆಗಿರೋದ್ರಿಂದ. ಆಮೇಲೆ ಕಲರು ಚೆನ್ನಾಗಿ ಬರುತ್ತೆ. ನೀವು ಡಿಜಿಟಲ್ ಗ್ರಾಹಕರು ಅಲ್ವಾ? ಹೌದು. ನಮ್ಮ ಕಲ್ಪತರು ಚಾನಲ್ ನೋಡ್ತಾ ಇದ್ದೀರಾ? ಹೌದು, ತುಂಬ ನೋಡ್ತೀವಿ. ತುಂಬ ಒಳ್ಳೊಳ್ಳೆ ಫಿಲಮ್ಸ್ ಹಾಕ್ತಿದ್ದೀರಾ. ಹೌದಾ? ಹಾಗಾಗಿ ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ನೋಡ್ತಾರೆ, ನಾವು ನೋಡ್ತೀವಿ. ಫ್ಯಾನ್ಸ್ ಆಗಿಬಿಟ್ಟಿದ್ದೀರಾ? ಥಿಯೇಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲವಲ್ಲ, ಇಲ್ಲೇ ಬರ್ತಾವಲ್ಲ ಫಿಲಮ್ಸು. ಹಂಗಾಗಿ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಇದು ಡ್ರೈ ಆಗಬಾರ್ದು, ಮತ್ತು ಇದು ತಟ್ಟೋದಕ್ಕೂ ಈಸಿಯಾಗಿ ಬರಲಿ ಅಂತ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ. ನೀವು ಮನೆಯಲ್ಲೂ ಕೂಡ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀರಾ? ಮನೆಯಲ್ಲೂ ಕೂಡ ಕೊಬ್ಬರಿ ಎಣ್ಣೆ ಯೂಸ್ ಅದ್ರ ಪ್ರಯೋಜನಗಳು ಏನೇನು ಅಂತ ತಿಳಿಸಿ ಮೇಡಮ್. ಇದು ನಮ್ಮದೇ ಕೊಬ್ಬರಿ, ಗಾಣದ ಎಣ್ಣೆ. ಅದರಿಂದ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿದೆ. ಕೊಲೆಸ್ಟ್ರಾಲ್ ಇರಲ್ಲ, ಆಮೇಲೆ ಇನ್ನು ಆರೋಗ್ಯ ಸಮಸ್ಯೆ ಬರಲ್ಲ, ಸ್ಕಿನ್ನಿಗೂ ತುಂಬ ಒಳ್ಳೆಯದು.
ನೋಡಿ ವೀಕ್ಷಕರೇ, ನೀವು ಕೂಡ ಅಷ್ಟೇ ನಿಮ್ಮ ಮನೆಗಳಲ್ಲೂ ಕೂಡ ಗಾಣದಲ್ಲಿ ತಯಾರಿಸಿರುವಂತಹ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ. ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರೆಡಿ ಮಾಡ್ಕೊಂಬಿಡೋಣ. ಇದೊಂದು ಸ್ವಲ್ಪ ಹೊತ್ತು ಹೀಗೆ ಇಡಬೇಕು. ಇದು ರೆಡಿ ಆಗೋವಷ್ಟೊತ್ತಿಗೆ ಇನ್ನು ಒಂಚೂರು ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ ಅಷ್ಟೊತ್ತಿಗೆ. ಓಕೆ, ಚಟ್ನಿ ಮಾಡಲಿಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ. ತೆಂಗಿನ ತುರಿ, ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಉಪ್ಪು, ಚಕ್ರಮುನಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಚಕ್ರಮುನಿ ಸೊಪ್ಪಿನ ಚಟ್ನಿ ಮಾಡ್ತಾ ಇರೋದು. ಚಕ್ರಮುನಿ ಸೊಪ್ಪಿಂದ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀರಾ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಟೇಸ್ಟಿ ಆಗಿರುತ್ತೆ ಅಂತ. ನಾವಿಷ್ಟು ಸಾಮಗ್ರಿಗಳನ್ನ ಮಿಕ್ಸಿ ಜಾರಿಗೆ ಹಾಕಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಮೆಣಸಿನ್ಕಾಯಿನ ಮುರಿದಾಕ್ತಾ ಇದ್ದೀವಿ. ಕಟ್ ಮಾಡಿ ಹಾಕೋದ್ರಿಂದ ಬೇಗ ಗ್ರೈಂಡ್ ಆಗುತ್ತೆ. ಮತ್ತು ಇನ್ನು ಜೀರಿಗೆ ಒಂದು ಹಾಫ್ ಜೀರಿಗೆ, ಈ ಚಕ್ರಮುನಿ ಸೊಪ್ಪು ಅಷ್ಟು ಹಾಕೊಳ್ತಿದ್ದೀರಾ? ಅದ್ರದ್ದೇ ಮಾಡ್ತಾ ಇರೋದ್ರಿಂದ ಅದ್ರದ್ದೇ ಪ್ರಮಾಣ ಜಾಸ್ತಿ ಅಂತ. ಚಕ್ರಮುನಿ ಸೊಪ್ಪಿನ ಪ್ರಮಾಣನೇ ಜಾಸ್ತಿ ಮಾಡ್ತಾ ಇದ್ದೀವಿ. ಈ ಗಿಡ ಎಲ್ಲಿ ತಗೊಂಬಂದಿದ್ರಿ ನೀವು? ಎಲ್ಲಿ ಸಿಗುತ್ತೆ? ನಾವು BFL ತಗೊಂಡು ಬಂದಿದ್ವಿ. ಇವಾಗ BF ಕ್ಲೋಸ್ ಮಾಡಿದ್ದಾರೆ, ಹಂಗಾಗಿ ಗಡಿನಲ್ಲಿ ಸಿಗುತ್ತೆ, ನರ್ಸರಿಗಳಲ್ಲಿ ಸಿಗುತ್ತೆ. ಮತ್ತೆ ಇನ್ನು ಬೆಳ್ಳುಳ್ಳಿ, ಕೊತ್ತಂಬರಿ, ತೆಂಗಿನ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀರಾ. ಸ್ವಲ್ಪ ಹುಣಸೆಹಣ್ಣು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಚಕ್ರಮುನಿ ಚಟ್ನಿ ರೆಡಿ ಆಗಿದೆ. ಅದನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಮ್ಮ ತಾಲಿಪಟ್ಟು ಹೇಗೆ ಮಾಡ್ತಾರೆ ನೋಡೋಣ. ಮೇಡಮ್, ಇವಾಗ ಇದು ರೆಡಿ ಆಗಿದೆಯಾ? ಹಾಂ, ಬಾಳೆ ಎಲೆನ ಫಸ್ಟು ಬಿಸಿ ಮಾಡ್ಕೋಬೇಕು. ತಾಳಿಪಟ್ಟನ್ನ ತಟ್ಟೋದಕ್ಕೋಸ್ಕರ. ಹಾಗೆ ತಟ್ಟಿದ್ರೆ ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಬಾಳೆ ಎಲೆ ಒಡೆದೋಗುತ್ತೆ. ನಮ್ಮ ಜನ ಇವಾಗಿನ ಕಾಲದಲ್ಲಿ ಈ ರೊಟ್ಟಿ ಮತ್ತು ಒಬ್ಬಟ್ಟು ತೊಟ್ಲಿಕ್ಕೆ ಬೇರೆ ಬೇರೆ ಏನೇನೋ ಪೇಪರ್ಸ್ ಥರ ಅದು ಶೀಟ್ಸ್ ಎಲ್ಲ ಬರುತ್ತೆ, ಬಟರ್ ಶೀಟ್ಸ್ ಆ ಥರ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಅದ್ರ ಬದಲು ಈ ಥರ ಬಾಳೆದೆಲೆ ಕೂಡ ಯೂಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ತಾಳಿಪಟ್ಟನ್ನ ಕೈಯಲ್ಲಿ ತೆಗ್ದಾಕಕ್ಕೆ ಬರಲ್ಲ, ತೆವೆ ಮೇಕೆ ಹಾಕ್ಬೇಕಲ್ಲ. ಅದು ಪ್ಲಾಸ್ಟಿಕ್ ಶೀಟು ಬಿಸಿ ಆಗೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನು ಬಾಳೆ ಎಲೆನೇ ಉಪಯೋಗಿಸ್ತಾ ಇದ್ದೀನಿ. ತೆವೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಮತ್ತು ಬಾಳೆ ಎಲೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀರಾ. ಅಂದರೆ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ದಪ್ಪ ಉಂಡೆ ತಗೊಂಡು ಒಬ್ಬಟ್ಟನ್ನ ಯಾವ ರೀತಿ ನಾವು ಎಣ್ಣೆ ಯೂಸ್ ಮಾಡ್ಕೊಂಡು ತೊಡ್ತೀವೋ ಅದೇ ರೀತಿ ಇದನ್ನು ತಟ್ಕೊತಿದ್ದೀರಾ. ಹಾಂ, ಎಷ್ಟು ತೆಳುಗಾದರೂ ತಟ್ಬೋದು ಇದನ್ನು. ಮಧ್ಯ ಒಂದು ಪುಟ್ಟಾಗಿ ಹೋಲ್ ಮಾಡಬೇಕು. ಅದರಿಂದ ಮಾಡೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಎಣ್ಣೆ ಹಾಕ್ತೀವಲ್ಲ, ಆವಾಗ ಎಣ್ಣೆ ಎಲ್ಲ ಒಳಗಡೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯಿಸುತ್ತೆ. ನೋಡಿ ವೀಕ್ಷಕರೇ, ನಮ್ಮ ತಾಳಿಪಟ್ಟು ರೆಡಿ ಆಗ್ತಿದೆ. ನಂದು ಎಲ್ಲ ಕೆಳಗಡೆ ಇರೋದು ಬಾಳೆ ಎಲೆ.
ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ನಿಧಾನಕ್ಕೆ ಸ್ವಲ್ಪ ಎಣ್ಣೆ ಮೇಲೂ ಹಾಕಬೇಕು. ಕ್ರಿಸ್ಪಿನೆಸ್ಗೋಸ್ಕರ ಹಾಕ್ತಿದ್ದೀರಾ ಎಣ್ಣೆ. ಇನ್ನು ಸ್ವಲ್ಪ ಬೇಗ ಸುಮ್ಮನೆ ಇರಬೇಡ್ರಿ, ಮಾತಾಡ್ರಿ. ಆನ್ ಆಯ್ತಾ? ಸ್ವಲ್ಪ ಎಣ್ಣೆ ಮೇಲೂ ಹಾಕಬೇಕು. ಕ್ರಿಸ್ಪಿನೆಸ್ಗೋಸ್ಕರ ಹಾಕ್ತಿದ್ದೀರಾ ಎಣ್ಣೆ. ಇನ್ನು ಸ್ವಲ್ಪ ಬೇಗ ನೀವು ಮಾಡೋವಂಥ ಟಿಫನ್ಸಲ್ಲಿ ನಿಮ್ಮ ಮಕ್ಕಳು ಯಾವುದನ್ನು ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ? ತಾಳಿಪಟ್ಟು, ಮತ್ತೆ ಇಡ್ಲಿ, ಪಡ್ಡು, ದೋಸೆ, ಪುಳಿಯೋಗರೆ. ಇದನ್ನು ಕೂಡ ನೀವು ರೆಗ್ಯುಲರ್ ಆಗಿ ಮನೇಲಿ ಮಾಡ್ತಾ ಇರ್ತೀನಿ. ಇದೊಂದೇ ರೀತಿ ಮಾಡಲ್ಲ, ಹಾ. ಮಸಾಲೆ ರೊಟ್ಟಿ ಥರನೂ ಮಾಡ್ತೀನಿ. ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಸಿರಿಧಾನ್ಯಗಳದ್ದು ಮಾಡ್ತಾ ಇರ್ತೀನಿ. ಪಲಾವು, ಬಿಸಿಬೇಳೆ ಬಾತು, ಇನ್ನು ನವಣೆದು ಉಪ್ಪಿಟ್ಟು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಅವನು ಇಷ್ಟಪಟ್ಟು ತಿಂತಾರೆ. ಚಟ್ನಿ ಹಾಕ್ತಿದ್ದೀರಾ? ಅದು ತುಪ್ಪದ ಜೊತೆ ತಿಂದರೆ ಹಾ, ಇನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮನೆಯಲ್ಲೇ ಮಾಡಿರೋಂಥ ತುಪ್ಪ. ಮತ್ತು ಗಟ್ಟಿ ಮೊಸರು. ಇದು ನುಗ್ಗೆ ಸೊಪ್ಪು ಚಟ್ನಿ ಪುಡಿ. ಇದು ನೀವೇ ಮಾಡಿದ್ದ? ನಾನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಿಮೋಗ್ಲೋಬಿನ್ನಿಗೆ ಮತ್ತು ಇನ್ನು ಐರನ್ ಇರುತ್ತೆ ಅದರಲ್ಲಿ. ಆಮೇಲೆ ಮಕ್ಕಳಿಗೆ ಹೊಟ್ಟೆಲಿ ಜಂತು ಆಗಿದ್ರೆ ಈ ನುಗ್ಗೆ ಸೊಪ್ಪಿನ ರಸ ಕುಡಿಯೋದ್ರಿಂದ ಅದು ತುಂಬ ಹೆಲ್ತಿಗಳು. ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ನೋಡಿ, ನಮ್ಮ ತಾಳಿಪಟ್ಟು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಲಿಕ್ಕೂ, ಮತ್ತು ತಿನ್ನಬೇಕು ಅನ್ನಿಸ್ತಿದೆ ಇವಾಗಲೇ. ಎಲ್ಲರೂ ಈ ಥರ ಟಿಫನ್ಸ್ನ ಮನೇಲಿ ಮಾಡಿಕೊಟ್ರೆ ಮಕ್ಕಳಿಗೆ ಆರೋಗ್ಯವಾಗೂ ಇರ್ತಾರೆ ಮತ್ತು ತುಂಬ ಖುಷಿಪಟ್ಟು ಕೂಡ ತಿಂತಾರೆ. ದಯವಿಟ್ಟು ಎಲ್ಲರೂ ಮಾಡಿ ಮನೇಲಿ ತಿನ್ನಿಸಿ. ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಟ್ರೈ ಮಾಡಿ ಇದನ್ನ ಒಂದ್ಸರಿ. ಚಟ್ನಿ ಟೇಸ್ಟ್ ಮಾಡಿ. ಚಕ್ರಮುನಿ ಸೊಪ್ಪಿಂದು ಫ್ಲೇವರ್ ತುಂಬಾ ಚೆನ್ನಾಗಿದೆ. ಈ ಗಿಡ ಎಲ್ಲಾದರೂ ಸಿಕ್ಕಿದ್ರೆ ಎಲ್ಲರೂ ಮನೆಯಲ್ಲಿ ಹಾಕ್ಕೊಳ್ಳಿ. ಇದು BP, ಶುಗರ್ ಎಲ್ಲದಕ್ಕೂ ತುಂಬ ಒಳ್ಳೆಯದಂತೆ. ಹಾಕ್ಕೊಂಡು ಎಲ್ಲರೂ ಆರೋಗ್ಯವಾಗಿ ಇರ್ಬೋದು. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ನೀವು ಯಾವ ಡಿಶ್ನ ನಮಗೆ ಸ್ಪೆಷಲ್ ಡಿಶ್ನ ಹೇಳ್ಕೊಡ್ಬೇಕು ಅಂತ ಇದ್ದೀರಾ? ನಾನು ರಾಗಿ ಹಿಟ್ಟಲ್ಲಿ ರಾಗಿ ಲಡ್ಡು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ರಾಗಿ ಹಿಟ್ಟಲ್ಲಿ ರಾಗಿ ಲಡ್ಡುನ? ಹಾಂ, ತುಂಬ ಸ್ಪೆಷಲ್ ಡಿಶ್ಶು. ಹೌದು, ತುಂಬ ಆರೋಗ್ಯಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಇದು. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದೀರಾ? ರಾಗಿ ಲಡ್ಡು ಮಾಡೋದಕ್ಕೆ ಮೊದಲನೇದಾಗಿ ರಾಗಿ ಹಿಟ್ಟು, ಕೊಬ್ಬರಿ, ಏಲಕ್ಕಿ, ಪಿಸ್ತಾ, ಗೋಡಂಬಿ, ಕಡಲೆಬೀಜ, ಬೆಲ್ಲ, ತುಪ್ಪ, ಬಾಳೆಕಾಯಿ ಪೌಡರ್. ಮೇಡಮ್, ಇದು ಬೆಲ್ಲ ನೀವು ಬೆಲ್ಲ ತಂದು ಕರಗಿಸಿರೋದಾ ಅಥವಾ ಜೋನಿ ಬೆಲ್ಲನ? ಜೋನಿ ಬೆಲ್ಲನೇ.
ಬೆಲ್ಲದ ಕರಗಿಸಿ ಕೂಡ ಮಾಡ್ಬೋದು. ಅದರಲ್ಲಿ ಕಸ ಕಡ್ಡಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಜೋನಿ ಬೆಲ್ಲನೇ ಉಪಯೋಗಿಸ್ತೀನಿ. ಇದು ಆರೋಗ್ಯಕ್ಕೆ ಒಳ್ಳೇದು ಕೂಡ ಅಲ್ವಾ, ತುಂಬ ಥಿಕ್ನೆಸ್ ಆಗಿರುತ್ತೆ. ಮತ್ತೆ ಇದು ಬಾಳೆಕಾಯಿ ಪೌಡರ್, ಅದು ಬಾಳೆಕಾಯಿ ಪೌಡರ್ನ ಲಾಸ್ಟ್ ಟೈಮ್ ಹಾಂ, ತಾಳಿಪಟ್ಟಿಗೂ ಉಪಯೋಗಿಸಿದ್ದೆ, ಈಗ ಇದಕ್ಕೂ ಕೂಡ ಉಪಯೋಗಿಸ್ತೀನಿ. ಓಕೆ. ಇದು ರಾಗಿ ಹಿಟ್ಟು ನೀವು ಹಸಿದು ಮಾಮೂಲಿ ನಾವು ಮುದ್ದೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ರಾಗಿ ಹಿಟ್ಟು ತಗೊಂಡಿದ್ದೀರಾ ಅಥವಾ ಬೇರೆ ರೀತಿಯ ಏನಾದ್ರು ಯೂಸ್ ಇಲ್ಲ ಇಲ್ಲ, ಮಾಡ್ಕೊಂಡಿದ್ದೀರಾ? ಅದೇ ರಾಗಿ ಹಿಟ್ಟು ಹ್ಮ್. ಅಥವಾ ರಾಗಿ ನೆನೆಸಿ ಒಣಗಿಸಿ ಹುರಿದು ಉರಿ ಹಿಟ್ಟು ತರನು ಮಾಡಿ ಅದನ್ನು ಉಪಯೋಗಿಸ್ಬೋದು. ಎರಡರಲ್ಲೂ ಟೇಸ್ಟ್ ಮಾಡ್ಬೋದು. ಏನಾದ್ರು ಡಿಫ್ರೆನ್ಸ್ ಆಗುತ್ತಾ? ಟೇಸ್ಟ್ ಏನ್ ಡಿಫ್ರೆನ್ಸ್ ಆಗಲ್ಲ. ಹ್ಮ್. ಇದಕ್ಕಿನ್ನವ ನೆನ್ಸಿದ್ರಾಗಿಲಿ ಮಾಡ್ತೀವಲ್ಲ ಅದು ದೇಹಕ್ಕೆ ತುಂಬಾ ತಂಪು. ಓಕೆ. ಈಗ ಇದನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸಿ. ಫಸ್ಟು ಸ್ಟವ್ ಆನ್ ಮಾಡಿ ದಪ್ಪ ತಳದ ಪಾತ್ರೆ ಇಡಬೇಕು. ಹಂಗಾಗಿ ನಾನು ಮಣ್ಣಿಂದನೇ ಮಡಿಕೆನ ಉಪಯೋಗಿಸ್ತಾ ಇದ್ದೀನಿ. ಫಸ್ಟು ತುಪ್ಪ ಹಾಕ್ತೀನಿ, ಕಡಲೆ ಬೀಜ ಫ್ರೈ ಮಾಡ್ಕೊತೀನಿ ಫಸ್ಟು. ನೀವು ಮನೆಯಲ್ಲಿ ಡಿಶಸ್ ಎಲ್ಲ ಅಡುಗೆ ತಿಂಡಿಗೆಲ್ಲ ಮಡ್ಕೆನೆ ಯೂಸ್ ಮಾಡ್ತೀರಾ? ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಮಡಿಕೆನೆ ಉಪಯೋಗಿಸ್ತೀನಿ. ಅದ್ರ ಹೆಲ್ತ್ ಬೆನಿಫಿಟ್ಸ್ ಏನು? ದೇಹಕ್ಕೆ ತಂಪು ಅನ್ನೋದೊಂದು, ಮತ್ತೆ ಇನ್ನ ಅಲ್ಯೂಮಿನಿಯಮ್ದು ಉಪಯೋಗಿಸ್ಬಾರ್ದು, ಮಂಡಿ ನೋವು ಎಲ್ಲ ಬರ್ತಾ ಇರೋದು ಅದರಿಂದನೇ ಅಂತ ಹೇಳಿ ಹೇಳೋದ್ರಿಂದ. ಆಮೇಲೆ ಇನ್ನ ಇದರಿಂದ ಯಾವ ಕೆಮಿಕಲ್ಲು ಬಿಡುಗಡೆ ಆಗಲ್ಲ. ಹೌದು. ಈ ಮಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಅಂತ ಹೇಳಿ ಇದನ್ನೇ ಉಪಯೋಗಿಸ್ತೀವಿ. ಆದ್ರೆ ಒಂದೇನಪ್ಪ ಅಂತಂದ್ರೆ ತೊಳಿಬೇಕಾದ್ರೆ ದಯವಿಟ್ಟು ಯಾರು ಸೋಪನ್ನ ಉಪಯೋಗಿಸ್ತೀವಿ. ಮತ್ತೆ ಅದ್ರ ಬದಲು ಏನು ಉಪಯೋಗ? ಆಯಿಲ್ ಇದ್ರೆ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕಿದ್ರೆ ಉಪಯೋಗಿಸಿ ತೊಳೆದ್ರೆ ಅದ್ರಾಗಿರೋ ಜಿಡ್ಡಿನ ಅಂಶ ಎಲ್ಲ ಕ್ಲೀನ್ ಆಗಿ ಹೋಗುತ್ತೆ. ಈಗ ಇದು ಕಡಲೆ ಬೀಜ ಫ್ರೈ ಆದ್ಮೇಲೆ ಒಂಚೂರು ಇದನ್ನ ಹಾಕ್ತೀನಿ, ಗೋಡಂಬಿ. ಕಡಲೆ ಬೀಜ ಸ್ವಲ್ಪ ಫ್ರೈ ಆದ್ಮೇಲೆ ಗೋಡಂಬಿ ಹಾಕ್ತೀನಿ. ಆಮೇಲೆ ಪಿಸ್ತಾ. ನಮ್ಗೆ ಯಾವುದು ಡ್ರೈ ಫ್ರೂಟ್ಸ್ಗಳು ಬೇಕಾಗುತ್ತೋ ಎಲ್ಲ ಥರದ್ದನ್ನು ಉಪಯೋಗಿಸ್ತೀವಿ. ಇಲ್ಲ ಏನು ಹಾಕ್ಲಿಲ್ಲ ಅಂತ ಅಂದ್ರೂ ಕೊಬ್ಬರಿ ಏಲಕ್ಕಿ ಹಾಕ್ಕೊಂಡು ಕೂಡ ಉಪಯೋಗಿಸ್ತೀವಿ. ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಪಿಸ್ತಾ ಹಾಕ್ತಾ ಇದ್ದೀನಿ. ರಾಗಿಯಿಂದ ಇನ್ನು ಯಾವ್ಯಾವ ರೀತಿ ತಿಂಡಿಗಳನ್ನ ಮಾಡ್ತೀರಾ ನೀವು? ರಾಗಿ ಶಾವ್ಗೆ ಮಾಡ್ತೀನಿ, ಮತ್ತೆ ಇನ್ನ ಕೀಲ್ಸ ಮಾಡ್ತೀನಿ, ಆಮೇಲೆ ರಾಗಿ ಹಾಲು, ಆಮೇಲೆ ಒತ್ತರೊಟ್ಟಿ ಅಂತ ಹೇಳಿ ಮಾಡ್ತೀವಿ. ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ರು ಅದನ್ನ. ಆಮೇಲೆ ಹೂರ್ಣದ ಕಡುಬು ಅಂತ ಹೇಳಿ ಉಸಿರಿಗಿಟ್ಟು ರಾಗಿ ಹಿಟ್ಟಿಂದ ಮಾಡೋದು. ಅಂದ್ರೆ ರಾಗಿನ ನೆನೆಸಿ ಒಡೆದು ಅದ್ರಲ್ಲಿ ಬರುತ್ತಲ್ಲ ಹಿಟ್ಟು, ಒಡ್ರಾಗಿ ಹಿಟ್ಟು, ಅದರಲ್ಲಿ ಅದನ್ನ ಮುದ್ದೆ ಮಾಡ್ಬಿಟ್ಟು ಮಾಡೋದದು. ಅದು ಮತ್ತೆ ಉರಿಟ್ ಮಾಡ್ತೀನಿ. ನೀವು ಮನೆಯಲ್ಲಿ ರೆಗ್ಯುಲರ್ ಆಗಿ ರಾಗಿಯಿಂದ ಏನ್ ಮಾಡ್ತಿರ್ತೀರಾ? ಮನೆಯಲ್ಲಿ ರೆಗ್ಯುಲರ್ ಆಗಿ ರಾಗಿ ಉರಿಟ್ಟು, ರಾಗಿ ಲಡ್ಡು, ಮತ್ತೆ ಇನ್ನ ರಾಗಿ ಒಬ್ಬಟ್ಟು ಮಾಡ್ತೀನಿ. ಇನ್ನ ಮುದ್ದೆ, ರೊಟ್ಟಿ, ದೋಸೆ, ಇಡ್ಲಿ ಮಾಡ್ತೀನಿ. ಕೀಲ್ಸ ಜಾಸ್ತಿ ಮಾಡ್ತೀನಿ ಸ್ವಲ್ಪ. ಕೀಲ್ಸ. ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿನ್ನೋ ಅಂತ ತಿಂಡಿ ಯಾವುದು? ರಾಗಿಲಿ ಕೀಲ್ಸ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನ ರೊಟ್ಟಿ ಇಷ್ಟ ಅವರಿಗೆ. ಒಬ್ಬಟ್ಟನ್ನು ತುಂಬಾ ಇಷ್ಟಪಡ್ತೀನಿ. ರಾಗಿ ಒಬ್ಬಟ್ಟು ಮತ್ತೆ ರಾಗಿ ಲಡ್ಡು. ಯಾಕೆಂದ್ರೆ ಇದ್ರ ಡ್ರೈ ಫ್ರೂಟ್ಸು ಎಲ್ಲದು ಹಾಕಿರೋದ್ರಿಂದ ಎಲ್ಲ ತರ ಪ್ರೋಟೀನು ಮತ್ತೆ ವಿಟಮಿನ್ಸ್ ಎಲ್ಲ ಮಕ್ಕಳಿಗೆ ಸಿಗುತ್ತೆ. ಹಾಗೆ ಬರೀ ಮುದ್ದೆ ರೊಟ್ಟಿ ಅಂತ ಅಂದ್ರೆ ಮಕ್ಕಳು ತಿನ್ನಕ್ ಬೇಜಾರು ಮಾಡ್ಕೊತಾರೆ. ಈ ತರ ಮಾಡ್ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ.
ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಹಂಗೆ ಮಿಕ್ಸಿ ಮಾಡಬಾರ್ದು, ಸ್ವಲ್ಪ ಬಿಸಿ ಆರಿದ್ಮೇಲೆ ಮಿಕ್ಸಿ ಮಾಡಿದ್ರೆ ಎಲ್ಲ ಫುಲ್ಲು ಹಿಟ್ಟಾದಂಗೆ ಆಗುತ್ತೆ. ಹಂಗೆ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ಪೀಸಸ್ಸು ಬಾಯಿಗೆ ಸಿಕ್ತಿರುತ್ತಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ 1-2 ಸ್ಪೂನ್ ತುಪ್ಪ ಹಾಕೋದು. ಒಂದು ಕಪ್ ಲೋ ಫ್ಲೇಮಲ್ಲೇ ಇದನ್ನ ಹುರ್ಕೋಬೇಕು. ತುಪ್ಪ ಹಾಕಿ ರಾಗಿ ಹಿಟ್ಟನ್ನ ಲೋ ಫ್ಲೇಮಲ್ಲೇ ಹುರಿಬೇಕು. ಇದು ಕಲರ್ ಚೇಂಜ್ ಆಗಬೇಕು, ಮತ್ತೆ ಹಸಿ ವಾಸನೆ ಹೋಗಿ ಘಮ ಈ ಥರ ಪುಡಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕಿದ್ರೆ ಫುಲ್ ಪೌಡ್ರ್ ಆಗುತ್ತೆ. ಹಂಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬಾಯಿಗೆ ಸಿಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದನ್ನೇನು ಒಂದು ಸ್ವಲ್ಪ ಆಯಿತು, ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅಂದರೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆ ರಾಗಿ ಹಿಟ್ಟಿನೊಳಗೆ ಹಾಕ್ಕೊಳ್ಳೋದು. ಆ ಬಿಸಿಗೇನೆ ಅದು ಬಿಸಿ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಬಿಸಿ ಮಾಡ್ಕೊಳ್ಳೋದ್ರಿಂದ ಹಾಳಾಗಲ್ಲ ಬೇಗ ಲಡ್ಡು. ನೋಡ್ರಿ ಘಮ ಎಷ್ಟು ಚೆನ್ನಾಗಿ ಬರ್ತದೆ. ಆ ಸ್ಮೆಲ್ ಬಂದ ಅದರಲ್ಲೂ ಕೂಡ ನಾವು ಆಗಿದೆ ಅಂತ ತಿಳ್ಕೊಬೋದಲ್ವಾ? ಲಾಸ್ಟಿಗೆ ಇನ್ನೇನು ಸ್ಟವ್ ಆಫ್ ಮಾಡಿದ್ಮೇಲೆ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸು ಎಲ್ಲದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಆಫ್ ಮಾಡಿ ಇದು ಬಾಳೆಕಾಯಿ ಪೌಡರ್ ಯಾವಾಗ ಹಾಕೊಳ್ಳೋದು? ಲಾಸ್ಟಿಗೆ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ತೀವಲ್ಲ, ಹಾಕಿದ್ಮೇಲೆ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು. ಏಲಕ್ಕಿ ಪೌಡ್ರ್ ಹಾಕ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಪಾತ್ರೆನಲ್ಲೇ ಬಿಡಬಾರ್ದು. ಯಾಕೆಂದರೆ ಬಿಸಿ ಇರುತ್ತಲ್ಲ, ಪಾತ್ರೆ ದಪ್ಪ ಇರೋದ್ರಿಂದ ಎಲ್ಲ ಒತ್ತೋಗ್ಬಿಡುತ್ತೆ, ತಳ ಕಪ್ಪುಗಾಗುತ್ತೆ, ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀರಾ? ಸೀದೋಗ್ಬಿಡುತ್ತೆ ಅದು. ಈ ಥರ ಬೇರೆ ಪಾತ್ರೆ ತಗೊಂಡು ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಿದೆ. ಆದಮೇಲೆ 1 ಸ್ಪೂನ್ನಷ್ಟು, ಸ್ವಲ್ಪ ತಗೊಂಡಿರೋದ್ರಿಂದ 1 ಸ್ಪೂನ್ನಷ್ಟು ಬಾಳೆಕಾಯಿ ಪೌಡ್ರ್ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಲವರು ರಾಗಿ ಸ್ವಲ್ಪ ಗಟ್ಟಿ ಡೈಜೆಷನ್ ಆಗಲ್ಲ ಅಂತಾರಲ್ಲ, ಅಂಥವ್ರಿಗೆ ಬಾಳೆಕಾಯಿ ಪೌಡ್ರ್ ಹಾಕೋದ್ರಿಂದ ಡೈಜೆಷನ್ನು ಬೇಗ ಆಗುತ್ತೆ. ಈ ರಾಗಿ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಕೂಡ ನಮ್ಮ ಬಾಡಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಫೈಬರ್ ಕೂಡ ಇರುತ್ತೆ ರಾಗಿನಲ್ಲಿ, ಫೈಬರ್ ಕಂಟೆಂಟ್ ಕೂಡ ಸಿಗುತ್ತೆ. ಮತ್ತೆ ಈಗ ಬೆಲ್ಲನ ಬಿಸಿ ಮಾಡ್ಕೋಬೇಕು. 1 ಕಪ್ಪು ದೊಡ್ಡ ಕಪ್ಪಲ್ಲಿ ತಗೊಂಡ್ರೆ 1/4 ಕಪ್ನಷ್ಟು ಬೆಲ್ಲ ತಗೊಂಡು, ಸ್ವೀಟ್ ಬೇಕು ಅನ್ನೋರು ಇನ್ನು ಸ್ವಲ್ಪ ಜಾಸ್ತಿ ತಗೋಬೋದು.
ಅಂದರೆ ಇದು ಪಾತ್ರೆ ಜಾಸ್ತಿ ಬಿಸಿ ಇರೋದ್ರಿಂದ ಹ್ಮ್ ಇದನ್ನೇನು ಜಾಸ್ತಿ ಕಾಯಿಸೋದು ಬೇಕಿಲ್ಲ, ಬೆಲ್ಲ ಹಿಂಗೆ ಬಿಸಿ ಆಗುತ್ತೆ. ಹ್ಮ್ ಬೆಲ್ಲನ ಬಿಸಾಕಿ ಮಿಕ್ಸ್ ಮಾಡಿಬಿಟ್ಟು ಸರಿ ಸರಿ. ಅಂದರೆ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಬಾರ್ದು. ಹ್ಮ್ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೈಗೆ ತುಪ್ಪ ಹ್ಮ್ ತುಪ್ಪ ಹಾಕೊಂಡು ಅದನ್ನ ಕಟ್ಟುತ್ತೀರಾ ಇವಾಗ? ಇದು ಕೂಡ ನೀವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್? ನಾನು ಈಗ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಹ್ಮ್ ಮುಂಚೆ ನಾನು ಮನೆ ಕೆಲಸ ಅಂತ ಸುಮ್ಮನೆ ಇದ್ದೆ. ಹ್ಮ್ ಇವಾಗ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಲ್ಲ, ಎಲ್ಲ ಹೆಣ್ಮಕ್ಳು ಬ್ಯುಸಿ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಅಂತಿಲ್ಲ. ಹೆಣ್ಮಕ್ಳು ಬಿಸಿ ಆದ್ರೆ ಮನೇಲಿ ಗಲಾಟೆ ಎಲ್ಲ busy ಆಗುತ್ತೆ. ಎಲ್ಲ ಮಾತಾಡಕ್ಕೆ ಟೈಮ್ ಇರಲ್ವಲ್ಲ ಅವಾಗ. ಇದೊಂದ್ರಲ್ಲೇ ಅಲ್ಲ, ಬೇರೆದ್ರಲ್ಲೂ ಮಾಡ್ಬೋದು. ನವಣೆ, ಸಾಮೆ ಹ್ಮ್ ಇದ್ರಲ್ಲೂ ಕೂಡ ಮಾಡ್ಬೋದು. ಅದನ್ನು ನೀವು ಮಾಡ್ತೀರಾ? ಮಾಡ್ತೀನಿ. ಇದೇ ರೀತಿ ಬೇರೆ ಯಾವ್ಯಾವ ರೀತಿ ಲಡ್ಡುಗಳು ಮಾಡ್ತೀರಾ? ಅದೇ ಸಿರಿಧಾನ್ಯಗಳ ಲಡ್ಡು ಮಾಡ್ತೀನಿ, ಹ್ಮ್ ಮತ್ತೆ ರಾಗಿ ಲಡ್ಡು. ಹ್ಮ್ ಅದು ಬಿಟ್ಟರೆ ಇನ್ನು ಬರ್ಫಿಗಳು ಮಾಡ್ತೀನಿ. ಹ್ಮ್ ತೆಂಗಿನಕಾಯ್ದು, ಹಾ. ಕೊಬ್ಬರಿದು, ಹ್ಮ್ ಬೆಲ್ಲದ್ದು ಮತ್ತು ಕಾಯ್ದು. ಹ್ಮ್ ಇನ್ನು ನುಗ್ಗೆ ಸೊಪ್ಪಲ್ಲಿ ಕೋಡ್ಬಳೆ, ರಾಗಿ ನಿಪ್ಪಟ್ಟು ಹ್ಮ್ ಎಲ್ಲ ಮಾಡ್ತೀನಿ. ಅಂದರೆ ಆರ್ಡ್ರ್ ಕೊಟ್ಟರೆ ಮಾತ್ರ ಹ್ಮ್ ಮಾಡ್ಕೊಡ್ತೀನಿ. ರಾಗಿ ಲಡ್ಡು ರೆಡಿಯಾಗಿದೆ, ಟೇಸ್ಟ್ ಮಾಡಿ. ನೋಡಿ ವೀಕ್ಷಕರೇ, ನಮ್ಮ ನವೀನ್ ಭಾರತಿ ಅವರು ರಾಗಿ ಲಡ್ಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ಬೇಗ ತಿಂದು ಟೇಸ್ಟ್ ಮಾಡ್ತೀನೋ ಅಂತ ಅನ್ನಿಸ್ತಾ ಇದೆ. ನೋಡೋಣ. ತುಂಬ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದು ಹಂಗಂಗೆ ಒಂದೊಂದು ಬಾಯಿಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೀವು ಎಲ್ಲರೂ ಮನೇಲಿ ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ಮತ್ತು ಹೆಲ್ದಿಯಾಗೂ ಇರುತ್ತೆ. ಕ್ಯಾಲ್ಶಿಯಂ, ಐರನ್ ಎಲ್ಲ ಒಂದರಲ್ಲೇ ಸಿಗೋದ್ರಿಂದ ನೀವು ಮನೇಲಿ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ. ನಮ್ಮ ಹಳ್ಳಿ ಸುಖ ಭೋಜನದಲ್ಲಿ ರಾಗಿ ಲಡ್ಡು ಮಾಡಿಕೊಟ್ಟಂತ ನವೀನ್ ಭಾರತಿ ಮೇಡಮ್ ಅವರಿಗೆ ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು. ನಮ್ಮ ವೀಕ್ಷಕರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿ ಮುಂದೆ ನಿಮ್ಮ ರೆಸಿಪಿಗಳು ನಮಗೆ ಮಾಡಿ ತೋರಿಸ್ತಾ ಇರಿ. ನಾವು ಕಾಯ್ತಾ ಇರ್ತೀವಿ ನೀವು ಕರೆಯೋದನ್ನ. ಇದೇ ತರ ಸೂಪರ್ ಡಿಶಸ್ನ ನೀವು ಮಾಡ್ತೀರಾ? ನಾವು ರೆಡಿ, ನೀವು ರೆಡಿನಾ? ನಮ್ಮನ್ನ ಸಂಪರ್ಕಿಸಲು ಕೆಳಗೆ ಕಾಣ್ತಿರೋಂಥ ನಂಬರ್ಗೆ ಕರೆ ಮಾಡಿ.